ಅವ ನಿಂಗೇನ ಬುದ್ಧಿ ಐತೇನೆ ಮೊದ್ಲೇ ಅವನ್ ಕಳ್ಕೊಂಡು ದುಗ್ತಾಳೋಳೆ ಅವಳ ಮುಂದೆನೆ ಅವನ್ ಫೋಟೋ ಹೊಡೆದಾಗ್ತಿಲ್ಲ ನಿನಗೆ ಖಂಡಿತ ಒಳ್ಳೇದಾಗಿಲ್ಲ ಕಡೆ ನಿಲ್ಸ ನಿನ್ ಸ್ಪೀಕರ್ನ ನಾನು ನಿನ್ಗೆ ವಾರ್ನಿಂಗ್ ಕೊಟ್ನೋ ಇಲ್ವೋ ಹೇ ಕಮಲಿ ನಾನು ಕೇಳ್ದಾಗ್ಲೇ ನಿನ್ ಕೀ ಕೊಡ್ಬೇಕಿತ್ತಲ್ವಾ ಅಯ್ಯೋ ದೇವ್ರೆ ಅಮ್ಮ ಸತ್ತೋದ್ಮೇಲೆ ಏನೇ ಫೀಲಿಂಗು ನಿಮ್ಮಮ್ಮ ವಾಪಸ್ ಬಂದ್ಬಿಡ್ತಾರಾ ಹಾ ಯಾಕೆ ಹಿಂಗ್ ಮಾಡ್ತಿದ್ಯಾ ಅನಿಕಾ ಏನ್ ಬೇಕು ನಿನಗೆ ನಿನ್ನ ಕಂಟ್ರೋಲ್ ಮಾಡೋ ಪಾವ ಅದು ನನಗೀಗ ಸಿಕ್ಕಿದೆ ನಿಂಗೆ ಗೊತ್ತಾಗ್ತಿಲ್ವಾ ಕಮಲಿ ನಾನು ಏನ್ ಮಾಡ್ತಿದ್ದೀನಿ ಅಂತ ಅಧಿಕಾರ ಚಲಾಯಿಸ್ತಿದ್ದೀನಿ ಕಮಲಿ ಅಧಿಕಾರ ನನ್ನ ಮನೆಯಲ್ಲೇ ನನ್ನನ್ನ ಕೆಲ್ಸದವಳ ತರ ನಡ್ಸ್ಕೊಂಡ್ರಲ್ಲ ಈಗ ಅನ್ಭವಿಸಿ ಪ್ರತಿ ಒಂದನ್ನು ಲೆಕ್ಕ ಇಟ್ಕೊಂಡಿದ್ದೀನಿ ಎಲ್ಲಾನು ವಾಪಸ್ ಕೊಡೋ ಟೈಮ್ ಇದು ವಾಪಸ್ ಕೊಡ್ತಾ ಇದ್ದೀನಿ ಕಮಲಿ ಒಂದೊಂದಾಗಿ ಕೊಡ್ತೀನಿ ನಾನು ಯಾರಿಗೂ ಕೇರ್ ಮಾಡಲ್ಲ ಇನ್ಮೇಲೆ ಈ ಅನಿಕಾ ಆಳ್ವಿಕೆ ಶುರು ಇದು ನನ್ನ ಮನೆ ನಾನು ಏನ್ ಹೇಳ್ತೀನೋ ಅದನ್ನೇ ಮಾಡಬೇಕು ನಾನ್ ಬಿಡಕ್ಕಿಲ್ಲ ಅನಿಕಾ ಇದು ನಿನ್ನ ಮನೆ ಮಾತ್ರ ಅಲ್ಲ ಇದು ನನ್ನ ಮನೆ ಕೂಡ ನನ್ನವ್ವ ಇದ್ದು ಬದುಕಿದ ಮನೆ ನಿನ್ನ ಆಟ ನಡೆಯಕ್ಕಿಲ್ಲ ಅಜ್ಜಿ ಮುಂದೆ ನಿನ್ನ ರೂಪ ಬಯಲಾದಾಗ ಏನೇನೆಲ್ಲ ಅನುಭವಿಸಿದ್ದೆ ಅಂತವ ಮತ್ತೆ ಹಂಗೆ ಆಗ್ಬೇಕಾ ನೀವು ನನ್ನ ಬಿಟ್ಟೋಗಕ್ಕಿಲ್ಲ ಅಲ್ವಾ ನೀವು ನನ್ನ ಜೊತೆಗೆ ಇರ್ತೀರತ್ತಾನೆ ಬಾರಿಶಿ ರಿಷಿ ಇದು ನೋಡು ಯಾಕೋ ಟ್ಯಾಲಿನೇ ಆಗ್ತಾ ಇಲ್ಲ ಅವರೇ ತಪ್ಪಾಗಿ ಎಂಟ್ರಿ ಮಾಡಿದಾರ ಅಥವಾ ನಾನೇ ತಪ್ಪಾಗಿ ನೋಡ್ತಾ ಇದ್ದೀನ ನಂಗೆ ಗೊತ್ತಾಗ್ತಾ ಇಲ್ಲ ಚೆಕ್ ಮಾಡು ಅಮ್ಮ ನಾನು ಬೈ ಚಾನ್ಸ್ ಇದು ಟ್ಯಾಲಿ ಆಗಲಿಲ್ಲ ಅಂದರೆ ವಿಶ್ವನಾಥ್ ಅವ್ರಿಗೆ ಫೋನ್ ಮಾಡಬೇಕು ರಿಷಿ ಯಾಕೊಂಥರ ಇದೆಯಾ ಏನಾಯ್ತು ನೋಮ್ಮ ಐ ಆಮ್ ಫೈನ್ ಹೋಮ್ ನರ್ಸ್ನ ಅಪಾಯಿಂಟ್ ಮಾಡಿದಾಗಿದೆ ಇನ್ನೇನು ಚಂದ್ರನ ನೋಡ್ಕೊಳಕ್ಕೆ ಅವ್ರು ಅಲ್ಲಿಗೆ ಹೋಗ್ತಾರೆ ಊರ್ಮಿಳಕ್ಕೆ ಫೋನ್ ಮಾಡ್ತೇನಿರು
ಹಲೋ ಊರ್ಮಿಳಾ, ಹೋಮ್ ನರ್ಸ್ನ ಅಪಾಯಿಂಟ್ ಮಾಡಿದ್ದಾಗಿದೆ. ಚಂದ್ರುನ ನೋಡ್ಕೊಳ್ಳೋಕೆ ಇನ್ನೇನು ಅಲ್ಲಿಗೆ ಬರ್ತಾರೆ. ಥ್ಯಾಂಕ್ಸ್ ತಾರಾ ಅವರೇ, ಆದರೂ ಅದೆಲ್ಲ ಯಾವುದು ಬೇಡ. ಚಂದ್ರನ ನಾನೇ ನೋಡ್ಕೊತಿದ್ದೀನಿ. ನನ್ನ ಗಂಡನ ನೋಡ್ಕೊಳ್ಳೋದು ನನಗೆ ಹೆಚ್ಚ ಹೇಳಿ. ಮನೆ ತುಂಬ ಜನ ಇದ್ದೀವಿ, ಒಬ್ರಲ್ಲ ಅಂದರೆ ಒಬ್ಬರು ನೋಡ್ಕೋತೀವಿ ಬಿಡಿ. ನಿಮ್ಮ ಮಾರಲ್ ಸಪೋರ್ಟ್ ಇದ್ದರೆ ಅಷ್ಟೇ ಸಾಕು. ಅದಂತೂ ಖಂಡಿತ ಇರುತ್ತೆ ಊರ್ಮಿಳಾ. ಇಂಥ ಟೈಮಲ್ಲಿ ಎಲ್ಲರೂ ರಿಲ್ಯಾಕ್ಸ್ ಆಗಿರೋದು ಮುಖ್ಯ. ಎಲ್ಲ ಕೆಲಸನೂ ನೀನೊಬ್ಳೇ ಯಾಕೆ ಮಾಡ್ತೀಯಾ? ಹೋಮ್ ನರ್ಸ್ ಇದ್ರೆ ಸಹಾಯ ಆಗುತ್ತೆ ಅಲ್ವಾ? ಬೇಡ ತಾರಾ ಅವರೇ, ನಿಮ್ಮ ಕಾಳಜಿಗೆ ತುಂಬ ಥ್ಯಾಂಕ್ಸ್. ಚಂದ್ರುಗೆ ಟ್ಯಾಬ್ಲೆಟ್ಸ್ ಕೊಡಬೇಕು, ಆಮೇಲೆ ಫೋನ್ ಮಾಡ್ತೀನಿ. ಹೋಮ್ ನರ್ಸ್ ಬೇಡ ಅಂತಿದ್ದಾರೆ. ನನ್ನಿಂದ ಆಗೋ ಸಹಾಯನ ನಾನು ಮಾಡೋಕೆ ಟ್ರೈ ಮಾಡ್ತಿದ್ದೀನಿ. ಬೇಡ ಅಂತಂದರೆ ನಾನೇನು ಮಾಡಲಿ? ಚಂದ್ರು, ಬೇಡ ಬೇಡ, ಹೋಗು ಹೋಗು. ಏನಾಯ್ತು? ಯಾಕೆ ಹೆದರ್ಕೋತಿದ್ದೀರಾ? ನಾನು ರೀ ಊರ್ಮಿಳಾ, ನಿಮಗೆ ಮಾತ್ರೆ ಕೊಡೋಣ ಅಂತ ಬಂದೆ. ಬೇಡ ಬೇಡ, ಕಬ್ಲಿಯಲ್ಲಿ ನನಗೆ ಕಬ್ಲಿ ಬೇಕು. ಕಬ್ಲಿ ಯಾವಾಗ ನೋಡಿದ್ರು ಕಮ್ಲಿ ಇಲ್ಲ ಅಂದ್ರೆ ಗೌರಿ. ಯಾಕ್ರಿ? ನಾನು ನನ್ನ ಮಗಳು ನಿಮಗೆ ಬೇಡವಾದ್ವಾ ರೀ? ನಾನು ನಿಮ್ಮ ಹೆಂಡತಿ, ಅನಿಕಾ ನಿಮ್ಮ ಮಗಳು ಅಲ್ವೇನ್ರಿ? ಮಾತ್ರೆ ತಗೊಳ್ಳಿ ಚಂದು, ಸುಮ್ಮನೆ ಮಾತ್ರೆ ತಗೊಳ್ಳಿ. ಇನ್ನು ಮುಂದೆ ಅವಳ ಹೆಸರು ಹೇಳಿದ್ರೆ ಸರಿ ಇರಲ್ಲ. ಬೇಡ ಬೇಡ. ಚಂದ್ರು ತಗೊಳ್ಳಿ. ಏನಂದ್ರೆ ಅಜ್ಜಿ ಹತ್ರ ಹೇಳ್ತೀಯಾ? ಅವರು ನನಗೆ ಪನಿಷ್ಮೆಂಟ್ ಕೊಡ್ತಾರ? ನಾನೇನ್ ನಿಮ್ಮಿಬ್ರು ತರ ದಡ್ಡಿನ? ಒಂದ್ಸಲ ನಿಮ್ಮ ಅಜ್ಜಿ ಇರೋ ರೂಮ್ ಕಡೆ ನೋಡಿ. ಅಯ್ಯೋ ಕಮಲಿ, ಅಜ್ಜಿ ರೂಮ್ನು ಲಾಕ್ ಮಾಡ್ಬಿಟ್ಟವಳೆ. ಎಸ್, ಎಲ್ಲರೂ ಲಾಕೆ. ಇನ್ಮೇಲೆ ನಿನ್ನ ಕಾಪಾಡೋಕ್ಕೆ ಯಾರು ಬರಲ್ಲ. ಯಾಕೆ ಹಿಂಗೆಲ್ಲ ಮಾಡ್ತಿದ್ಯಾ ಅನಿಕಾ? ನಿನಗೇನ್ ಬೇಕು ಹೇಳು. ನಿನ್ನನ್ನು ಏನ್ ಕೇಳೋದು? ನನಗೇನ್ ಬೇಕೋ ನಾನೇ ತಗೋತೀನಿ, ತಗೋತಾ ಇದ್ದೀನಿ. ಮುಖ್ಯವಾಗಿ ನಿನ್ ಮೇಲಿರೋ ಸೇಡು ತೀರಿಸ್ಕೊತಾ ಇದ್ದೀನಿ. ಒಂದ್ ಮಜಾ ಗೊತ್ತಾ? ಅಪ್ಪಯ್ಯ ಅಪ್ಪಯ್ಯ ಅಂತ ಒದ್ದಾಡ್ತಿದ್ಯಲ್ಲ, ನಿನ್ನ ಅಪ್ಪಯ್ಯಗೆ ಈಗ ಆಗೋ ಕಾರಣ ಯಾರು ಗೊತ್ತಾ? ಯಾರು? ಹೇಳ, ಹೇಳಿದ್ರೆ ಬೇಜಾರು ಮಾಡ್ಕೋಬಾರ್ದು. ಇನ್ಯಾರೇ? ನೀನೆ. ನೋ ನೋ, ರಾಂಗ್ ಆನ್ಸರ್. ನಿನ್ನಪ್ಪಯ್ಯಗೀಗಾಗೋ ಕಾರಣ ನೀನೇ ನೀನೇ ಕಮಲಿ. ಏಯ್, ಏನ ಮಾತಾಡ್ತಾ ಇದ್ಯಾ? ನಿಂಗೆ ನನ್ನ ತಲೆ ಕೆಟ್ಟಾಯ್ತಾ ದಟ್ಟಿ? ಚಂದ್ರು ಮಾವ ಹಿಂಗಾಗಕ್ಕೂ ಕಮಲಿ ಹೆಂಗೆ ಕಾರಣ ಆಯ್ತಾಳೆ? ಇರಮ್ಮ ಸೋಡಾ ಬುಡ್ಡಿ, ಸ್ವಲ್ಪ ನಿಧಾನ. ನೀನ್ ಬರೋಕ್ಕೂ ಮೊದಲು ಅವರು ನನಗ್ ಮಾತ್ರ ಅಪ್ಪ. ನೀನ್ ಬಂದ್ಮೇಲೆ ಪ್ರತಿ ಒಂದಕ್ಕೂ ಕಮಲಿ ಕಮಲಿ ಕಮಲಿ. ಅದಕ್ಕೆ ಇನ್ ಮುಂದೆ ನಿನ್ನ ಹೆಸರೇ ಹೇಳ್ಬಾರ್ದು ಅಂತ ಈ ಪ್ಲಾನ್ ಮಾಡಿದ್ದು. ನಿನ್ನ ಹೆಸರನ್ನ
ಎಲ್ಲವನ್ನ ಅವ್ರು ಮರಿಬೇಕು ಅಂದ್ರೆ ಎಲ್ಲನೂ ಮರಿಬೇಕು. ಮರ್ತು ಹುಚ್ಚ ಆಗ್ಬೇಕು. ಅದಕ್ಕೆ ನಾನೀಗ ಪ್ಲಾನ್ ಮಾಡಿದ್ದು. ಏನು ಏನ್ ಹೇಳ್ತಿದ್ಯಾ? ಅಪ್ಪ ಹಿಂಗೇನ್ ಮಾಡ್ದೆ? ನಾನೇನ್ ಮಾಡ್ದೆ? ನೀನೇ ಮಾಡಿದ್ದು. ಡ್ಯಾಡ್ಗೆ ನೀನ್ ಕೊಟ್ಟಿರೋ ಆ ಟ್ಯಾಬ್ಲೆಟ್ ಇದೆಯಲ್ಲ, ಅದು ಅವ್ರ ಮೆಂಟಲ್ ಹೆಲ್ತ್ ನ ಎಫೆಕ್ಟ್ ಮಾಡುತ್ತೆ. ದಿನ ದಿನ ನಿನ್ನ ಅಪ್ಪಯ್ಯ ಹುಚ್ಚಯ್ಯ ಆಗ್ತಾರೆ. ತಗೊಳ್ಳಿ. ನೀನ್ ಕೊಟ್ರೆ ನಾನು ಕುಡಿಯಲ್ಲ, ನಂಗೆ ಬೇಡ. ಮತ್ತಿನ್ಯಾರು ಕೊಟ್ರೆ ಕುಡಿತೀರಾ? ನನ್ನ ಮಗಳು ಕಮಲಿ, ಇಲ್ಲ ಗೌರಿ. ಗೌರಿ ಕೊಟ್ರೆ ಕುಡಿತೀನಿ. ಚಂದ್ರು, ನೀವು ಇದನ್ನ ತಗೊಂಡ್ರೆ ಗೌರಿ ಬರ್ತಾಳೆ. ನೀರು ತಗೊಂಡ್ರೆ, ಮಾತ್ರೆ ತಿಂದ್ರೆ ಗೌರಿ ಸಿಗ್ತಾಳ? ನೀನು ಗೌರಿ ಹತ್ರ ಕರ್ಕೊಂಡು ಹೋಗ್ತೀಯಾ? ಹಾ, ಕರ್ಕೊಂಡು ಹೋಗ್ತೀನಿ. ತಗೊಳ್ಳಿ. ಅಯ್ಯೋ ಪಾಪ, ನೀನೇ ನಿನ್ ಕೈಯಾರೆ ಈಗ ಮಾಡ್ಬಿಟ್ಟಿಯಲ್ಲ ಕಮಲಿ. ಇಲ್ಲ ಅಪ್ಪ ಹಿಂಗೆ ನಾನು ಏನು ಮಾಡ್ಲಿಲ್ಲ. ನೀನ್ ಸುಳ್ಳು ಹೇಳ್ತಿದ್ಯಾ? ಏನಾದ್ರೂ ಅನ್ಕೋ, ಈಗಾಗ್ಲೇ ಮಾಮ್ ಮೇಲ್ ಹೋಗಿದ್ದಾರೆ ಡ್ಯಾಡ್ಗೆ ಇನ್ನೊಂದು ಡೋಸ್ ಟ್ಯಾಬ್ಲೆಟ್ ಕೊಡಕ್ಕೆ. ನಾನು ಬಿಡಕ್ಕಿಲ್ಲ. ಏನು ಯೂಸ್ ಇಲ್ಲ ಕಣವಿ. ಟ್ಯಾಬ್ಲೆಟ್ ಆಲ್ರೆಡಿ ಡ್ಯಾಡ್ ಹೊಟ್ಟೆಗೆ ಸೇರಿರುತ್ತೆ. ಹಾ, ಲೇ, ನೀನಂತೂ ಈ ಜನ್ಮದಲ್ಲಿ ಉದ್ಧಾರ ಆಗಕ್ಕಿಲ್ಲ. ನಾನು ಹೊಟ್ಟೆ ಹರ್ಕೊಂಡು ಶಾಪ ಆಗ್ತಾ ಇದ್ದೀನಿ. ಓಡಿ ಮೊದ್ಲು ಅವಳ ಬಾಲ ಇಲ್ಲಿ ನಿಂತಿದ್ಯಲ್ಲ. ಓಡು 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 ಓಡು, ರನ್ 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 ರನ್. ಹಾ, ದಟ್ಸ್ ಲೈಕ್ ಅ ಗುಡ್ ಗರ್ಲ್. ಒಂಥರ ಮಜಾ ಇದೆ. ತಗೊಳ್ಳಿ ಚಂದ್ರು, ಪ್ಲೀಸ್. ಕೇಳ್ತಿರೋದು ಏನ್ ಮಾಡ್ತಿದ್ಯಾ ನೀನು? ಅಪ್ಪ ಹಿಂಗೆ ಹುಚ್ಚಿಡ್ದಂಗೆ ಆಗ್ತಿರೋ ಕಾರಣನೇ ಈ ಮಾತ್ರೆಗಳು. ಅದನ್ನ ಕೊಡ್ಬೇಡಿ. ದಡ್ಡಿ, ಹುಚ್ಚಿಡ್ದಿರೋದು ನಿನ್ಗೆ. ನೀನೇನ್ ಡಾಕ್ಟ್ರ ಈ ಮಾತ್ರೆಯಿಂದನೇ ಹೀಗಾಗ್ತಿರೋದು ಅಂತ ಹೇಳೋದಕ್ಕೆ? ಇಲ್ಲ, ಆ ಮಾತ್ರೆಗಳನ್ನ ಕೊಡಕ್ಕೆ ನಾನು ಬಿಡಕ್ಕಿಲ್ಲ. ಏ ನೋಡು, ನನ್ಗೆ ನನ್ನ ಗಂಡನ ಆರೋಗ್ಯ ಮುಖ್ಯ. ಸುಮ್ಮನೆ ಹೋಗ್ತಿರೋ ನೀನು. ಉಸಿ ಕಮಲಿ ಹೇಳೋದನ್ನ ಕೇಳಿಸ್ಕೊಳ್ಳಿ. ಇದನ್ನೆಲ್ಲ ಮಾಡ್ತಾ ಇರೋದೇ ನಿಮ್ಮ ಮಗಳು ಅನಿಕಾ. ಅವಳೇ ಈ ಮಾತ್ರೆ ಕೊಡೋ ಮಾಡೋಳೆ. ಇದರಿಂದನೇ ಅವ್ರಿಗೆ ಬುದ್ಧಿಗೆ ಹಿಂಗೆ ತೊಂದರೆ ಆಗ್ತಿರೋದು.
ಏ ಕಮಲಿ, ಅಮ್ಮನ ಹತ್ರ ಹೇಗೆ ಹೇಳಿ ಅಲ್ಲಿಗೆ ಹೋಗ್ತೀನಿ ಅಂತಂದರೆ ಬೇಜಾರು ಮಾಡ್ಕೊತಾರೆ. ಹೋಮ್ ನರ್ಸ್ ಕಳ್ಸೋಣ ಅಂತೆಲ್ಲ ಮಾತಾಡ್ತಾರೆ. ಕಮಲಿ ಅವ್ರ ಫೋನು ಕಟ್ಟಾಯ್ತಾಯ್ತು. ಅಮ್ಮನ ಹೇಗೆ ಒಪ್ಪಿಸ್ಲಿ? ಏನು ರಿಷಿ, ಏನು ಯೋಚನೆ ಮಾಡ್ತಿದ್ಯಾ? ನಥಿಂಗ್ ಪಾ, ಜಸ್ಟ್ ಹಾಗೆ ಸುಮ್ಮನೆ. ಕಮಲಿ ನೋಡ್ಬೇಕು ಅನಿಸ್ತಿದ್ಯಾ? ನಾನು ನಿನ್ನ ವಯಸ್ಸು ದಾಟ್ ಬಂದಿದ್ದೀನಿ ಕಣೋ, ನನಗೂ ಎಲ್ಲ ಅರ್ಥ ಆಗತ್ತೆ. ನಿನಗೆ ಕಮಲಿ ಬಿಟ್ಟಿರೋಕ್ಕಾಗ್ತಿಲ್ಲ. ಇಲ್ಲಿ ನಿಮ್ಮಮ್ಮ ಏನೇನು ಕೆಲಸ ಕೊಟ್ಟು ಮನೆಯಿಂದ ಆಚೆ ಹೋಗ್ದ ಹಾಗೆ ಮಾಡಿಬಿಟ್ಟಿದ್ದಾಳೆ. ಅದನ್ನು ಹೇಳೋಕ್ಕೂ ಆಗ್ತಿಲ್ಲ, ಹೋಗದೆ ಇರೋಕ್ಕೂ ಆಗ್ತಿಲ್ಲ. ಕೆಲಸ ಮಾಡು, ನಿನ್ನ ತಕ್ಷಣ ಹೊರಡು. ತಾರ ಹತ್ರ ನಾನು ಮಾತಾಡ್ತೀನಿ. ಬೇಡ, ಸುಮ್ಮನೆ ನಿಮ್ಮಿಬ್ಬರು ಮದುವೆ. ಬೇಡ ಕಣೋ, ಏನೂ ಆಗಲ್ಲ. ಡೋಂಟ್ ವರಿ, ಐ ವಿಲ್ ಮ್ಯಾನೇಜ್. ಓಕೆ ನೋಡು, ಇಂಥ ಟೈಮಲ್ಲಿ ನಿನ್ನ ಹುಡುಗಿ ಜೊತೆ ನೀನು ಇರಬೇಕಾದ್ದು ನಿನ್ನ ಕರ್ತವ್ಯ ಅಲ್ವಾ? ಲವ್ ಯು ಪಾಪ. ಗುಡ್ ಬಾಯ್, ಗುಡ್ ಬಾಯ್. ಹೋಗ. ಹೋಗು. ಬೇಬಿ ಹುಚ್ಚಿಡ್ತಿದೆ ಅವಳಿಗೆ, ಬಿಡ್ಬೇಡ, ಹಿಡ್ಕೋ. ಹೇ ಕೆಸ್ರಿನ್, ಕಮಲಿ, ಡ್ಯಾಡ್ ಟ್ಯಾಬ್ಲೆಟ್ಸ್ ತಗೊಂಡು ಎಲ್ಲಿಗೆ ಹೋಗ್ತಿದ್ಯಾ? ಇಲ್ಲ ಅನಿಕಾ, ಇದನ್ನ ಅಪ್ಪಯ್ಯಂಗೆ ಕೊಡೋಕ್ಕೆ ನಾನು ಬಿಡೋಕ್ಕಿಲ್ಲ. ಇದನ್ನ ಅಪ್ಪಯ್ಯಂಗೆ ಕೊಡೋದ್ರಿಂದ ಅವ್ರಿಗೆ ಬುದ್ಧಿ ಭ್ರಮಣ ಆಯ್ತೈತೆ. ಇದಕ್ಕೆ ನಾನು ಒಪ್ಪಕ್ಕಿಲ್ಲ. ಓಯ್, ಏನು ಅನ್ಕೊಂಡಿದ್ಯಾ ನೀನು? ನೀನು ಮಾಡೋದೆಲ್ಲ ಸರಿ, ನಾನು ಮಾಡೋದೆಲ್ಲ ತಪ್ಪು ಅಂತನಾ? ನೋಡು ಬೇಬಿ, ನಿನ್ನ ಮೇಲೆ ಅಪ್ಪದ ಹೊರ್ಸೋದಕ್ಕೆ ನೋಡ್ತಿದ್ದಾಳೆ. ಲುಕ್, ನೀನು ಈ ಮನೆಗೆ ಬರೋದಕ್ಕೂ ಮುಂಚೆ ನಾನು ಚಂದ್ರು ಹೆಂಡ್ತಿ, ಅನಿಕಾ ನಮ್ಮ ಮಗಳು. ಇವಳ ಮೇಲೆ ಅನುಮಾನ ಪಡ್ತಿದ್ಯಾ ನೀನು? ಓ, ಚಂದ್ರು ಕೂಡ ಮಾತನ್ನ ನಿಲ್ಲಿಸಿ ಅವ್ರನ್ನ ಸಾಯಿಸ್ಬೇಕು ಅಂತ ಮಾಡಿದ್ಯಾ? ಚಿಕ್ಕಮ್ಮ, ನಿಮ್ಗೂ ದಿಟ್ಟ ಗೊತ್ತಿಲ್ಲ. ಇದು ಗುಣಪಡಿಸೋ ಮಾತ್ರ ಅಲ್ಲ, ಅನಿಕಾ ಬೇಕು ಅಂತ